ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡಗೇರ್. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೊರಟಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಯುತ ಶರಣಯ್ಯ ಗುರುಮೂರ್ತಯ್ಯ ಬಿರಾದಾರ್ ಶಿಕ್ಷಕರ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನ ದಿನಾಂಕ 18/7/2026 ಗ್ರಾಮಸ್ಥರು ಹಾಗೂ ಎಸ್ಡಿಎಂಸಿ ಪದಾಧಿಕಾರಿಗಳಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಅತ್ಯುತ್ತಮ ಸಡಗರದಿಂದ ಜರುಗಿತು. ಮುಂಜಾನೆ 11 ಗಂಟೆಗೆ ಗ್ರಾಮ ದೇವತೆ ದೇವಸ್ಥಾನದಿಂದ ಶಿಕ್ಷಕ ದಂಪತಿಗಳನ್ನು ಮುಖ್ಯ ಬೀದಿಗಳ ಮೂಲಕ ಶಾಲೆಯವರೆಗೆ ಎತ್ತಿನ ಬಂಡೆಯಲ್ಲಿ ದಂಪತಿಗಳ ಮೆರವಣಿಗೆಯನ್ನು ನಡೆಸಲಾಯಿತು. ನಂತರ ಶಿಕ್ಷಕರಿಂದ ಊರಿನ ರಸ್ತೆಯಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇಲಾಖೆಯ ಶಿಕ್ಷಣ ಸಂಯೋಜಕರಾದ ಶ್ರೀಯುತ ಶರಣು ಗಚ್ಚಿ ಅವರು ಉದ್ಘಾಟಿಸಿದರು. ಮಕ್ಕಳ ಭವಿಷ್ಯ ನಿರ್ಮಿಸುವುದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಮಕ್ಕಳಲ್ಲಿ ಉತ್ತಮ ಕಲಿಕೆ ಹಾಗೂ ಮೌಲ್ಯಯುತ ನೈತಿಕ ಶಿಕ್ಷಣ ಅತ್ಯಂತ ಅವಶ್ಯಕವಾಗಿದೆ. ಪ್ರತಿಯೊಬ್ಬ ಶಿಕ್ಷಕರು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಕಾರ್ಯಕ್ರಮದಲ್ಲಿ ಶರಣಯ್ಯ ಬಿರಾದಾರ್ ಗುರುಗಳು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಓಂ ಪ್ರಕಾಶ್ ಡೋಣೂರ್ಮಠ್, ರವಿಚಂದ್ರ ಕನಕರೆಡ್ಡಿ, ಕೊಟ್ರೇಶ್, ಶ್ರೀಮತಿ ಅಕ್ಕ ಮಹಾದೇವಿ ದೇಶಮುಖ್ ಮತ್ತು ಕಲ್ಲಪ್ಪ ಭುಜರಿ, ರೈತ ಸಂಘದ ಅಧ್ಯಕ್ಷರು, ಗ್ರಾಮದ ಹಿರಿಯರು ಹಾಗೂ ಎಲ್ಲರೂ ಕೂಡ ಭಾಗವಹಿಸಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಹನುಮಂತೋರೆ, ಹುಣಸಗಿ. ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಶರಣಯ್ಯ ಬಿರಾದಾರ್ ಹಿರಿಯ ಮುಖ್ಯ ಶಿಕ್ಷಕರು ಇವರ ಒಂದು ವಯೋನಿವೃತ್ತಿ ಕಾರ್ಯಕ್ರಮದ ಅಂಗವಾಗಿ ಗೌರವ ಸಮರ್ಪಣೆ ಕಾರ್ಯಕ್ರಮದ ಮೇಲೆ ವೇದಿಕೆಯ ಮೇಲೆ ಆಸೀನರಾಗಿರುವ ಸಂಘದ ಶರಣ ಬಸವ ತನ್ನ ಪಾದಗಳಿಗೆ ವಂದಿಸುತ್ತಾ ನನ್ನ ಪ್ರಾರಂಭದ ಮಾತುಗಳನ್ನು ನನ್ನ ಬದುಕಿಗೆ ದಾರಿ ತೋರಿಸಿದ ಗುರುಗಳಿಗೆ ನನ್ನ ವೈಯಕ್ತಿಕ ನಮನಗಳನ್ನು ಸಲ್ಲಿಸುವ ಜೊತೆಗೆ ಶಾಲೆ ಎಂದ ತಕ್ಷಣ ನೆನಪಿಗೆ ಬರುವುದು ಶಿಕ್ಷಕರ ಬಗ್ಗೆ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳುತ್ತಾರೆ. ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವನ್ನಾಗಬೇಕಾದ್ರೆ 3 ಪ್ರಮುಖ ಸಾಮಾಜಿಕ ಸದಸ್ಯರು ಬದಲಾವಣೆ ತರುವವರು. ಅವರು ಯಾರೆಂದರೆ ಒಬ್ಬ ತಂದೆ, ಒಬ್ಬ ತಾಯಿ, ಮೂರನೇದಾಗಿ ಶಿಕ್ಷಕರು. ಈ 3 ಜನ ಪ್ರಯತ್ನ ಪಟ್ಟರೆ ಏನೆಲ್ಲ ನೆನಪಿಗೆ ಬರುವುದು ಶಿಕ್ಷಕರ ಬಗ್ಗೆ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳುತ್ತಾರೆ. ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವನ್ನಾಗಬೇಕಾದ್ರೆ 3 ಪ್ರಮುಖ ಸಾಮಾಜಿಕ ಸದಸ್ಯರು ಬದಲಾವಣೆ ತರುವವರು. ಅದು ಯಾರೆಂದರೆ ಒಬ್ಬ ತಂದೆ, ಒಬ್ಬ ತಾಯಿ, ಮೂರನೇದಾಗಿ ಶಿಕ್ಷಕರು. ಈ 3 ಜನ ಪ್ರಯತ್ನ ಪಟ್ಟರೆ ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳಿದರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಡೆಸುತ್ತಾ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಸಮಸ್ತ ಹರಷ್ಟಿ ಗ್ರಾಮದ ಎಲ್ಲ ಸದಸ್ಯರಿಗೂ, ಎಸ್ಟಿಎಂಸಿಯರಿಗೂ ಮತ್ತು ಎಲ್ಲ ಊರಿನ ಗಣ್ಯ ನಾಗರಿಕರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ಕಾರಿ ಶಾಲೆಯ ಶಿಕ್ಷಕರು ನಿವೃತ್ತಿ ಆಗ್ತಾ ಇದ್ದಾರೆ. ಆದರೆ ತಮ್ಮ ನಿವೃತ್ತಿಯ ಸಮಾರಂಭವನ್ನು ತಾವೇ ಹಮ್ಮಿಕೊಳ್ಳುವಂತಹ ಸಂದರ್ಭ ಇದಾಗಿದ್ದಾಗ ಈ ಹೊರಟ್ಟಿ ಗ್ರಾಮದವರು ತಾವೇ ಸ್ವತಃ ನಿಂತು ನನ್ನ ಸನ್ಮಾನ ಸಮಾರಂಭವನ್ನು ಮಾಡಿ ನನ್ನ ಬೀಳ್ಕೊಡ್ತಾರಂಗ ಇದು ಒಂದು ಮಾದರಿಯ ಗ್ರಾಮ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇದರ ಜೊತೆಗೆ ನನ್ನ ಹಳೆಯ ವಿದ್ಯಾರ್ಥಿಗಳು ಕೂಡ ನಾನು ಬಮ್ಮೂಡಿ ಶಾಲೆಯಲ್ಲಿ 21 ವರ್ಷ, ಇಲ್ಲಿ 10 ವರ್ಷ ಮತ್ತು ಪರ್ತೆನಾದಲ್ಲಿ 1 ವರ್ಷ 1 ತಿಂಗಳ ನಾನು ಸೇವೆ ಮಾಡಿ ಒಟ್ಟು ಟೋಟಲ್ ನಾನು 31 ವರ್ಷ 9 ತಿಂಗಳ 21 ದಿವಸ ನಾನು ಸರ್ಕಾರಿ ಸೇವೆಯಲ್ಲಿ ಮಾಡಿದ್ದೇನೆ. ಅದರ ಜೊತೆಗೆ ನಮ್ಮ ಕನಕರಾಜ್ ಸರ್ ಅವರು ಇಲ್ಲಿ 6 ವರ್ಷ ಮಾಡಿದರು. ಅದರ ಜೊತೆಗೆ ಅವರು ಕೂಡ ಈ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಂಥ ಎಲ್ಲ ಶಿಕ್ಷಕರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.